ಸಿದ್ದರಾಮಯ್ಯನವರು ಬಂದ ಮೇಲೆ ಪ್ರಾರಂಭವಾದಂತಹ ಕಾಂಗ್ರೆಸ್ನ ಕ್ರೇಜ್ ಇದೆಯಲ್ಲ ಕರ್ನಾಟಕದಲ್ಲಿ, ಅದು ಆಡಳಿತದ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ಕೊಳ್ಳುವಂತಹ ರಾಜಕಾರಣಿ ಏನೇನೆಲ್ಲ ಮಾಡಬಹುದೋ, ಎಷ್ಟು ತನ್ನ ಬೇರುಗಳನ್ನು ಸ್ಪ್ರೆಡ್ ಮಾಡಬಹುದು, ಎಷ್ಟು ತನ್ನ ಒಂದು ಗಟ್ಟಿತನವನ್ನು ತೋರಿಸಬಹುದು, ಅದೆಲ್ಲದಕ್ಕೂ ಕೂಡ ಉದಾಹರಣೆ ಸಿದ್ದರಾಮಯ್ಯನವರು. ಯಾವುದೋ ಪಕ್ಷದಿಂದ ಬರ್ತಾರೆ, ಏನಾಗುತ್ತೆ ಇಲ್ಲಿ ಪ್ರತಿಯೊಂದು ಪಕ್ಷ ಎಷ್ಟು ದೊಡ್ಡದಾಗ್ತಾ ಹೋಗುತ್ತೋ ಅವರ ನಿರ್ಣಯಗಳು ಕೂಡ ಅಷ್ಟೇ ದೊಡ್ಡದಾಗಿರ್ಬೇಕಾಗುತ್ತೆ. ಇಲ್ಲ ಅಂದರೆ ಆ ರಾಜಕೀಯ ಪಕ್ಷಕ್ಕೆ ಜೀವ ಇದೆ ಅಂತಲೇ ಅನ್ಸಲ್ಲ. ಹೋದರೆ ಬಿಜೆಪಿ ಈ ಥರದ ಎಕ್ಸ್ಪೆರಿಮೆಂಟ್ಗಳನ್ನು ಹಲವಾರು ರಾಜ್ಯಗಳಲ್ಲಿ ಹಲವಾರು ದಿನಗಳಿಂದ ಹಲವಾರು ಕಾಲದಿಂದ ಮಾಡ್ಕೋತಾನೆ ಬಂದಿದೆ. ಸೊ ಹಾಗಾಗಿ ಇವತ್ತು ಪ್ರಬಲವಾಗಿ ಆ ಒಂದು ಪಕ್ಷ ನಿಲ್ಲೋದಕ್ಕೆ ಬೆಳೆಯೋದಕ್ಕೆ ಕಾರಣನೂ ಕೂಡ ಆಗಿರಬಹುದು. ಬಿಕಾಸ್ ನಮಸ್ಕಾರ ಸ್ನೇಹಿತರೆ, ಹೈಸ್ಕೂಲ್ಗೆ ಸ್ವಾಗತ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇವತ್ತು ಮತ್ತೊಂದು ಘಟನೆ ನಡೆದಿದೆ. ತುಂಬ ಆಳವಾಗಿ ಬೇರೂರಿದ್ದಂತಹ ಆಲದ ಮರ ಅಂತಲೇ ಹೇಳಬಹುದು. ಕರ್ನಾಟಕ ರಾಜಕೀಯದ ಇಲ್ಲಿಯವರೆಗಿನ ಕಾಂಗ್ರೆಸ್ ಅಂತ ತಗೊಂಡ್ರೆ, ಸಿದ್ದರಾಮಯ್ಯನವರು ಬಂದ ಮೇಲೆ ಪ್ರಾರಂಭವಾದಂತಹ ಕಾಂಗ್ರೆಸ್ನ ಕ್ರೇಜ್ ಇದೆಯಲ್ಲ ಕರ್ನಾಟಕದಲ್ಲಿ, ಅದು ಬೇರೆ ಥರನಾಗಿಯೇ ಇತ್ತು. ಅವ್ರು ಮಾಡಿದಂತಹ ಕೆಲಸಗಳು, ಅವರು ಪಾಸಿಟಿವು ನೆಗೆಟಿವು, ಅವರು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅದನ್ನೆಲ್ಲ ಸೈಡ್ಗಿಟ್ರು ಒಂದು ರಾಜಕೀಯ ಬೆಳವಣಿಗೆ ಅಂತ ಬೇಕಾದಾಗ ಒಬ್ಬ ಆಡಳಿತದ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ಕೊಳ್ಳುವಂತಹ ರಾಜಕಾರಣಿ ಏನೇನೆಲ್ಲ ಮಾಡಬಹುದೋ, ಎಷ್ಟು ತನ್ನ ಬೇರುಗಳನ್ನು ಸ್ಪ್ರೆಡ್ ಮಾಡಬಹುದು, ಎಷ್ಟು ತನ್ನ ಒಂದು ಗಟ್ಟಿತನವನ್ನು ತೋರಿಸ್ಬೋದು, ಅದೆಲ್ಲದಕ್ಕೂ ಕೂಡ ಉದಾಹರಣೆ ಸಿದ್ದರಾಮಯ್ಯನವರು. ಯಾವುದೋ ಪಕ್ಷದಿಂದ ಬರ್ತಾರೆ, ರಾಷ್ಟ್ರೀಯ ಪಕ್ಷವನ್ನು ಸೇರ್ಕೋತಾರೆ, ತಾವೇ ಒಂದು ಪಕ್ಷವನ್ನು ಕಟ್ಟಬೇಕು ಅಂತ ಹೋಗ್ತಾರೆ. ಅದು ಸಾಧ್ಯ ಆಗಲ್ಲ ಅಂತ ಗೊತ್ತಾದಾಗ, ಅದರಿಂದ ಬೆಳವಣಿಗೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಒಂದು ರಾಷ್ಟ್ರೀಯ ಪಕ್ಷಕ್ಕೆ, ತಮ್ಮ ಎಥಿಕ್ಸ್ ಮ್ಯಾಚ್ ಆಗುವಂತಹ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಬಂದು ಸೇರ್ಕೋತಾರೆ. ಅದಾದಮೇಲೆ ಅಲ್ಲಿಂದ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದಂತಹ ಅವರು ಕೊನೆಗೆ ಮುಖ್ಯಮಂತ್ರಿಗಳಾಗ್ತಾರೆ. 1 ಟರ್ಮ್ ಆಗುತ್ತೆ, 2ನೇ ಟರ್ಮ್ಗೆ ಸಮ್ಮಿಶ್ರ ಸರ್ಕಾರ ಬರುತ್ತೆ, 3ನೇ ಟರ್ಮ್ಗೆ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಈಗ ರಾಷ್ಟ್ರೀಯ ಪಕ್ಷದ ಒಂದು ಮಾತಿಗೆ ಅನುಗುಣವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಲಾಗ್ತಾ ಇದೆ. ಈಗ ಅವರು ಹೊಸ ಮುಖ್ಯಮಂತ್ರಿಯ ಆಯ್ಕೆ ಆಗುವವರೆಗೂ ಕೂಡ ಹಂಗಾಮಿ ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ಇವರ ರಾಜಕೀಯ ಜೀವನ ಹೇಗಿತ್ತು, ಇವರು ಹೇಗೆ ಬೆಳೆದು ಬಂದರು, ಏನೇನು ಮಾಡಿದ್ರು ಏನೇನು ಮಾಡಿಲ್ಲ ಅನ್ನೋದನ್ನು ಬೇರೆ ಬೇರೆ ನ್ಯೂಸ್ಗಳಲ್ಲಿ ನೀವು ತಿಳ್ಕೊಂಡಿರ್ಬೋದು, ಅಥವಾ ಸ್ವತಃ ನಿಮಗೂ ಕೂಡ ಅದ್ರ ಬಗ್ಗೆ ಗಮನ ಇರಬಹುದು. ಆದರೆ ಅದನ್ನೆಲ್ಲ ಹೊರತುಪಡಿಸಿ ಇದು ಯಾಕೆ ಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ, ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್, ಅದು ಇವತ್ತು ದೇಶದಲ್ಲಿ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಿದ್ದಾಗಲೂ ಕೂಡ ಯಾವುದೋ 1-2 ರಾಜ್ಯಗಳಲ್ಲಿ ತನ್ನ ಒಂದು ಚುಕ್ಕಾಣಿಯನ್ನು ಹಿಡಿದಿರುವಂತಹ ಕಾಂಗ್ರೆಸ್ಗೆ ಏನೋ ನಡ್ಕೊಂಡು ಹೋಗ್ತಾ ಇತ್ತು. ಈ ಒಂದು ರಾಜಕೀಯ ಆರಾಮಾಗಿ ಬಿಡಬಹುದಿತ್ತು. ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರು ಬ್ಯಾಕ್ ಫೈರ್ ಆಗಿದ್ದಿದ್ರೆ, ಅಥವಾ ಈ ನಾನು ಬೇರೆ ವ್ಯವಸ್ಥೆ ಮಾಡ್ಕೋತೀನಿ ನನ್ನ ರಾಜಕೀಯ ಜೀವನಕ್ಕೆ ಅಂತ ಹೋದರೆ, ಇವತ್ತು ರಾಜಕೀಯ ಜೀವನದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರಿಗೆ ಆ ಅವಕಾಶಗಳು ಇದೆ, ಆ ಒಂದು ಗಟ್ಟಿತನನೂ ಕೂಡ ಅವರಲ್ಲಿದೆ. ಸೊ ಹಿ ಈಸ್ ವೆರಿ ಸ್ಟ್ರಾಂಗ್ ಟು ಡೂ ಎನಿಥಿಂಗ್, ಅದು ಎಲ್ಲರಿಗೂ ಕೂಡ ಗೊತ್ತಿರೋದು. ಸೊ ಅಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಮನವೊಲಿಸಿ ಯಾವುದೇ ರೀತಿಯ ತೊಂದರೆ ಆಗದಂಗೆ ನೀವು CM ಸ್ಥಾನದಿಂದ ಕೆಳಗಿಳಿಬೇಕು, ಗೌರವಯುತವಾಗಿ ನಾವು ನಿಮ್ಮನ್ನು ನೋಡ್ಕೋತೀವಿ ಮುಂದಾದ್ರೂ ಕೂಡ ಅಂತ ಹೇಳಿ ಕೆಳಗಿಳಿಸಿ ಇನ್ನೊಬ್ಬ ಮುಖ್ಯಮಂತ್ರಿಯನ್ನು ಮಾಡುವಂತಹ ಈ ಒಂದು ಪ್ರಸಂಗಕ್ಕೆ ಯಾಕೆ ಕಾಂಗ್ರೆಸ್ ಬಂತು ಅನ್ನೋದನ್ನು ನಾವು ನೀವೆಲ್ಲ ನೋಡ್ತಾ ಇರ್ತೀವಿ. ಬಟ್ ಏನಾಗುತ್ತೆ ಇಲ್ಲಿ, ಪ್ರತಿಯೊಂದು ಪಕ್ಷ ಎಷ್ಟು ದೊಡ್ಡದಾಗ್ತಾ ಹೋಗುತ್ತೋ ಅವರ ನಿರ್ಣಯಗಳು ಕೂಡ ಅಷ್ಟೇ ದೊಡ್ಡದಾಗಿರ್ಬೇಕಾಗುತ್ತೆ. ಇಲ್ಲ ಅಂದರೆ ಆ ರಾಜಕೀಯ ಪಕ್ಷಕ್ಕೆ ಜೀವ ಇದೆ ಅಂತಲೇ ಅನ್ಸಲ್ಲ. ಸೊ ಈ ರೀತಿಯಲ್ಲಿ ನಾವು ನೋಡ್ತಾ ಹೋದರೆ ಬಿಜೆಪಿ ಈ ಥರದ ಎಕ್ಸ್ಪೆರಿಮೆಂಟ್ಗಳನ್ನು ಹಲವಾರು ರಾಜ್ಯಗಳಲ್ಲಿ ಹಲವಾರು ದಿನಗಳಿಂದ ಹಲವಾರು ಕಾಲದಿಂದ ಮಾಡ್ಕೋತಾನೆ ಬಂದಿದೆ. ಸೊ ಹಾಗಾಗಿ ಇವತ್ತು ಪ್ರಬಲವಾಗಿ ಆ ಒಂದು ಪಕ್ಷ ನಿಲ್ಲೋದಕ್ಕೆ ಬೆಳೆಯೋದಕ್ಕೆ ಕಾರಣನೂ ಕೂಡ ಆಗಿರಬಹುದು. ಬಿಕಾಸ್ ಸಾಮಾನ್ಯ ಜನರಿಂದ ಹಿಡಿದು ಬೇರೆ ಬೇರೆ ರಾಜಕೀಯ ವಲಯಗಳು ಕೂಡ ಆ ಒಂದು ಗಟ್ಟಿತನವನ್ನು, ಆ ಒಂದು ಸ್ಟ್ರೆಂತನ್ನು ನೋಡ್ತಾ ಇರ್ತಾರೆ. ಅಂದರೆ ಈ ಒಂದು ಪಕ್ಷ ಏನು ಬೇಕಾದರೂ ಮಾಡುತ್ತೆ, ಈ ಒಬ್ಬ ನಾಯಕ ಏನು ಬೇಕಾದರೂ ಮಾಡ್ತಾನೆ ಅಂತ ಜನರ ಮನಸ್ಸಲ್ಲಿ ಬರಬೇಕು. ಅವನು ತಿಕ್ಲು ಅಂದ್ಕೊಂಡ್ರು ಅಷ್ಟೇ, ಅವನು ಪ್ಲಾನಿಂಗ್ ಆಗಿ ಮಾಡ್ತಾ ಇದ್ದಾನೆ ಅಂದ್ರೂ ಅಷ್ಟೇ, ಏನೋ ಒಂದು ಡ್ರಾಸ್ಟಿಕ್ ಚೇಂಜಸ್ಸನ್ನು ಮಾಡಬೇಕಾಗುತ್ತೆ ರಾಜಕೀಯದಲ್ಲಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಫೆಕ್ಟ್ ಆಗುತ್ತೋ ಎಫೆಕ್ಟ್ ಆಗಲ್ವೋ ದಟ್ ಈಸ್ ಸೆಕೆಂಡರಿ. ಬಟ್ ಒಂದು ಇಂಪ್ಲಿಮೆಂಟೇಷನ್ ಅನ್ನೋದು 4 ಕಡೆ ಸ್ಪ್ರೆಡ್ ಆಗಿ ಅದು ಎಲ್ಲರಿಂದನೂ ಕೂಡ ಮಾತುಕತೆಗೆ ಒಳಗಾಗಬೇಕು. ಆ ಥರದ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಪಕ್ಷಗಳು ಮಾಡಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಅದರ ಒಂದು ಜೀವಂತಿಕೆ, ಅದರ ಒಂದು ನಾಯಕತ್ವಕ್ಕೆ ಒಂದು ಬೆಲೆ ಬರುತ್ತೆ. ಇಲ್ಲಿಯವರೆಗೂ ಕಾಂಗ್ರೆಸ್ ಆ ಥರದ ನಿರ್ಧಾರಗಳನ್ನು ಯಾವತ್ತೂ ಮಾಡಿರಲಿಲ್ಲ. ಎಲ್ಲೋ ಕೆಲವೊಂದು ಸರಿ ತಮ್ಮ ಒಂದು ಏನಂತೀವಿ ಅವರ ಒಂದು ದೌಲತ್ತಿಗೋಸ್ಕರ ಎಲ್ಲೋ ಕೆಲವೊಂದು ಕಡೆ ಮಾಡಿದ್ರು, ಆದ್ರೂ ಕೂಡ ಅದು ಅಷ್ಟು ಪ್ರಬಲವಾಗಿ
ಅಷ್ಟು ದೊಡ್ಡದಾಗಿ ನ್ಯೂಸ್ ಆಗಲಿಲ್ಲ. ಅದು ಯಾವುದೇ ರೀತಿಯಲ್ಲೂ ಕೂಡ ಪಕ್ಷಕ್ಕೆ ಅದು ಯಾವುದೇ ಪ್ರಾಫಿಟನ್ನು ಮಾಡಿಕೊಟ್ಟಿರಲಿಲ್ಲ. ಸೊ ಇವತ್ತು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಏನಿದೆಯಲ್ಲ, ಇದು ಕಾಂಗ್ರೆಸ್ಗೆ ಮುಂದೆ ಯಾವತ್ತೋ ಒಂದು ದಿನ ತಾನು ಮಾಡಿದಂತಹ ಪಕ್ಷದ ನಿರ್ಣಯಗಳು, ಪ್ರಬಲವಾದಂತಹ ಪಕ್ಷದ ನಿರ್ಣಯಗಳನ್ನು ನಾನು ಮಾಡಿದ್ದೀನಿ ಅಂತೇನಾದರೂ ಆದರೆ ಇದು ಕೂಡ ಒಂದು ದಾಖಲೆಯಾಗಿ ಉಳಿಯುತ್ತೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಹೋಗಿ ನಿಂತಾಗ ಅದಕ್ಕೆ ತನ್ನದೇ ಆದಂತಹ ಒಂದು ಹಿಡಿತ ಸಿಗುತ್ತೆ. ಸೊ ಈ ಥರದ ಬದಲಾವಣೆಗಳನ್ನು BJP ಆಗಿಂದಾಗಲೇ ಮಾಡ್ಕೊತ ಬಂದಿತ್ತು. ಆದರೆ ಕಾಂಗ್ರೆಸ್, ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಈ ಥರದ ಬದಲಾವಣೆಗಳ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಸೊ ಇವತ್ತು ಕಾಂಗ್ರೆಸ್ ಮಾಡಿರುವಂತಹ ಈ ಬದಲಾವಣೆ ಇದೆಯಲ್ಲ, ಇದು ಕಾಂಗ್ರೆಸ್ಗೂ ಕೂಡ ತುಂಬ ಪ್ರಾಫಿಟನ್ನು ಕೊಡುತ್ತೆ. ರಾಜಕೀಯದಲ್ಲಿ ಜೀವಂತವಾಗಿರಬೇಕು ಅಂದರೆ, ರಾಷ್ಟ್ರ ರಾಜಕಾರಣದಲ್ಲಿ ಜೀವಂತವಾಗಿರಬೇಕು ಅಂದರೆ ಈ ಥರದ ನಿರ್ಧಾರಗಳು ತುಂಬ ಅವಶ್ಯಕ. ಸೊ ಹಾಗಾಗಿ ಬದಲಾವಣೆಗಳಿಗೆ ಯಾರೂ ಕೂಡ ಬೆನ್ನು ಹಾಕಬಾರ್ದು. ಬದಲಾವಣೆಗಳು ಏನನ್ನೋ ಬದಲಾಯಿಸ್ತಾ ಹೋಗುತ್ತೆ. ಸೊ ಇದರಿಂದ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ರ್ಯಾಪ್ ಬಿಲ್ಡ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು.